ದಬ್ಬಾಳಿಕೆ ಮಾಡ್ಕೊಂಡು ಕೊಟ್ಬಿಟ್ಟು ಎಸ್ ಪಿ ಆಗಿ ಆದೇಶನ ನಿಮ್ ಡಿ ಸಿಗೆ ಕೆಡಿಪಿ ಮೀಟಿಂಗ್ ಮಾತಾಡಿಲ್ವೇನ್ರಿ, ಸೆಷನ್ ಮಾತಾಡಿಲ್ವೇನ್ರಿ? ಸರ್ ಜಸ್ಟ್ ಒಂದು ಸಬ್ಮಿಷನ್ ಸರ್, ಈ ಕಡೆ ಏನು ಡಿಸ್ಪ್ಯೂಟ್ ಇಲ್ಲ ಸರ್. ಆಕ್ಚುಲಿ ನೋಡಪ್ಪ, ವಿಚಾರ ಇಷ್ಟೇನೆ. ಯಾವ ಕಡೆ ಆದ್ರೂ ಒಂದು ಡಿಸ್ಪ್ಯೂಟು ಒಳಗಡೆ ಡಿಸ್ಪ್ಯೂಟ್ ಬಗೆಹರಿ ತನಕ ಯಾವ ಕೆಲಸನೂ ಮಾಡಕ್ಕೆ ಅವಕಾಶ ಕೊಡಲ್ಲ. ಒಂದು ಒಳಗಡೆದು ಎಲ್ಲಿ ಕೇಳಯ್ಯ, ನೀವು 37ನೇ ಸರ್ವೆ 31ನೇ ಸರ್ವೆ ನಂಬರ್ಲಿ 2 ಎಕರೆ ಕೆರೆ ಮುಚ್ಚಾಕಿದ್ರಿ. ಕೆರೆ ಅದು ಕ್ಲಿಯರ್ ಆಗ್ಬೇಕು, ಅದು ಔಷಧ ಮಾತಾಡೈತೆ. ಡಿ ಸಿ ಕ್ಲಿಯರ್, ಕೆರೆ ಕಟ್ಟೆ ಅದು ಕ್ಲಿಯರ್ ಆಗ್ಬೇಕು. ಇಲ್ಲ, ಕ್ಲಿಯರ್ ಆಗಿಲ್ಲ. ಎರಡನೇದು ಆಯ್ತು ಹೇಳ್ತೀನಿ, 4 ಎಕರೆ ಲ್ಯಾಂಡ್ ಅನ್ನ 83-84 ಅಲ್ಲಿ ಬೀಳ್ ಬಿದ್ದಿದೆ, ಕಂದಾಯದ ಬೀಳು. ಆ ಬೀಳ್ ಬಿದ್ದಿರೋ ಜಮೀನ ನೀವು ಅಲ್ಲಿ ಇಂಡಸ್ಟ್ರಿ ಕಟ್ಟಿದ್ದೀರಿ. ಅವರು ಬೀಲ್ಡ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಬೀಲ್ಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಬೀಲ್ಡ್ ರೆಸ್ಟೋರ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಅವ್ರಿಗೆ ಪರಿಹಾರನೂ ಕೊಟ್ಟಿಲ್ಲ, ಬೀಲ್ಡ್ ರೆಸ್ಟೋರ್ ಮಾಡ್ಕೊಟ್ಟಿಲ್ಲ. ಎರಡನೇದು ಖಾಸಗಿ ಪ್ರಾಪರ್ಟಿ ಒಂದಿದೆ, ಆ ಪ್ರಾಪರ್ಟಿಗೂ ಅವರು ಕೋಡ್ ವ್ಯತ್ಯಾಸ ಆಗಿದೆ, ಅದಕ್ಕೂ ನೀವು ಪರಿಹಾರ ಕೊಟ್ಟಿಲ್ಲ. ಮಾಡಿಲ್ಲ, ಮಾತಾಡಿಲ್ಲ, ಮಾಡಿಲ್ಲ. ಅಲ್ಲಿ 3 ವಿಚಾರ. 4ನೇದು ಮೂಲ ರಸ್ತೆಗೆ ನೀವು ಗ್ರಾಮ ನಕಾಸೆ ಇರುವಂತ ರಸ್ತೆಗೆ ಕಾಂಪೌಂಡ್ ಹಾಕಿದ್ರಿ, ಬದ್ಲಿ ರಸ್ತೆ ಮಾಡಿದ್ರಿ. ಬದ್ಲಿ ರಸ್ತೆ ಕ್ಲಿಯರ್ ಆಗಿಲ್ಲ, ಅದು ಇನ್ನು 50% ಕ್ಲಿಯರ್ ಆಗಿದೆ. ಮೇನ್ ಮುಖ್ಯ ರಸ್ತೆಗೆ ರಸ್ತೆ ಕಾಂಪೌಂಡ್ ತಿರುವು ಮಾಡಬೇಕು. ಇಲ್ಲಿ ಹೇಳ್ತೀನಿ, ಪೂರ್ತಿ ಹೇಳ್ತೀನಿ. ಒಳಗಡೆ ನಿಮ್ಮ ಇಂಡಸ್ಟ್ರಿ, ನಿಮ್ಮ ಬಫರ್ ಝೋನ್, ನಿಮ್ಮ ಇಂಡಸ್ಟ್ರಿಯಲ್ ಲೇಔಟ್ ಒಳಗಡೆ ಕೆರೆ ಮಾಡಿದಿರಿ. ಆ ಕೆರೆಗೆ ಪೊಲ್ಯೂಷನ್ ವಾಟರ್ ಬರ್ತದೆ, ನೈಟ್ ಎಲ್ಲ ಬರ್ತದೆ, ಎಲ್ಲ ಗೊತ್ತಿರೋ ವಿಚಾರ. ಆ ಕೆರೆಗೆ ಹೋಗಕ್ಕೆ ಮೂಲ ರಸ್ತೆಗಳಿದ್ದೋ, ಹಳೆ ರಸ್ತೆಗಳು, ದನಕರ ಕುಡ್ಸಕ್ಕೆ ಅಂದ್ಬಿಟ್ಟು ಗ್ರಾಮ ಬ್ಯಾಂಕ್ ರಸ್ತೆಗಳಿದ್ದೋ, ಆ ರಸ್ತೆಗಳೆಲ್ಲ ಮುಚ್ಚಾಕಿದ್ರಿ. ಇವಾಗ ರೈತರು ಒಂದ್ ಜಮೀನಿಗೆ ಹೋಗಕ್ಕೆ ಲಿಂಕ್ ರಸ್ತೆಗಳು ಇಲ್ಲ. ಲಿಂಕ್ ರಸ್ತೆಗಳು ಇಲ್ಲದೇ ಇರೋದ್ರಿಂದ ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗೋದ್ರಿಂದ ರೈತರು ಒಬ್ರಿಗೊಬ್ರು ಹೊಡೆದಾಡ್ ಸಾಯ್ತಾರೆ. ಹಂಗಾಗಿ ಅವ್ರು ಓಡಾಡಕ್ಕೆ ರಸ್ತೆ ಬಿಟ್ಟು ಮಾಡ್ಕೊಳಕ್ಕೆ ಜಿಲ್ಲಾಧಿಕಾರಿಗಳು ಅವತ್ತು ಕೆಡಿಪಿ ಪಟ್ಟಿಗೆ ಮಾತಾಡಿದೀವಿ, ನಿಮ್ಗೂ ಹೇಳಿದೀವಿ, ಎಲ್ರಿಗೂ ಹೇಳೋರೆ ಅದೇ ಉದ್ದೇಶಕ್ಕೋಸ್ಕರ ನಿಲ್ಸಿರೋದು. ಆ ಸಮಸ್ಯೆ ಬಗೆಹರಿ ತನಕ ನೀನು ಬಣ್ಣನಳ್ಳಿಯರ್ ಅರೆಸ್ಟ್ ಮಾಡಬಹುದು, ನನ್ನನ್ನು ಅರೆಸ್ಟ್ ಮಾಡಿಸಿ. ನೀನು ಪವರ್ ಇದೆ, ಗೌರ್ಮೆಂಟ್ ಲೆವೆಲ್, ಚೀಫ್ ಸೆಕ್ರೆಟರಿ ಲೆವೆಲ್, ಮಿನಿಸ್ಟರ್ ಲೆವೆಲ್ ಕಾಂಟ್ಯಾಕ್ಟ್ ಇದೆ ನಿನಗೆ. ಅದೇನ್ ಡಿ ಸಿ ಮಾಡ್ಲಿ, ಡಿ ಸಿ ಜಿಲ್ಲಾಡಳಿತಕ್ಕೆ ಯೋಗ್ಯತೆ ಇದ್ರೆ ಅಲ್ಲಿ ನಮ್ಮ ಚಿಕ್ಕೋಸಳ್ಳಿ ರೋಡಲ್ಲಿ 3 ವರ್ಷ ಆಗಿದೆ, 1 ಕಿಲೋಮೀಟರ್ ಅಕ್ವೇಷನ್ ಹಾಕಿ ಸರ್ಕಾರದಿಂದ ಪರಿಹಾರ ಬಂದಿದೆ. ಅವ್ರು ಸ್ಕೆಚ್ ಮಾಡಿಸಿ ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗ್ಬೇಕು ಅಂತ ಅವ್ರು ಅದು ಕೊಡ್ಸ್ಬಿಟ್ಟು ಅವ್ರು ಪ್ರೊಡಕ್ಷನ್ ಕೊಡಿಸೋ ತಾಕತ್ತು, ಒಂದು ಯೋಗ್ಯತೆ ಜಿಲ್ಲಾಡಳಿತಕ್ಕಿಲ್ಲ. ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಗೆ ನಿಮ್ಮಂತ ಪ್ರೊಡಕ್ಷನ್ ಕೊಟ್ಕೊಂಡು, ನಿಮ್ಮ ಪೊಲೀಸ್ ಪ್ರೊಡಕ್ಷನ್ ಕೊಟ್ಬಿಟ್ಟು ರೈತ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಬರಲಿ ಜಿಲ್ಲಾಡಳಿತ, ಡಿಸಿ, SP. ಪಾಯಿಂಟ್ಸ್ ಎಲ್ಲ ನಾನು ಜಸ್ಟ್ ಕ್ಲಾರಿಫೈ ಮಾಡ್ತೀನಿ ಸರ್. ಈಗ ನಾನು ಕ್ಲಾರಿಫೈ ಮಾಡ್ಬೇಡಕ್ಕೆ ಸಂಬಂಧಪಟ್ಟ ಅಧಿಕಾರಿ ಬಂದ್ ಮಾಡ್ತಾರೆ ಬಿಡಪ್ಪ ವಿಶಾಲ್. ಅಲ್ಲ ಸರ್, 3 KIDB ಇಶ್ಯೂ